Hi friends, welcome back to my YouTube channel. ಫ್ರೆಂಡ್ಸ್, ನಾನು ಇವತ್ತು ಕ್ಯಾರೆಟ್ ಹಲ್ವಾನ ಈಸಿಯಾಗಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಈಗ 3 ಕ್ಯಾರೆಟ್ ಅನ್ನು ತೊಳ್ಕೊಂಡು ಅದರ ಸಿಪ್ಪೆನ ತೆಗೆದುಕೊಂಡು ಇಲ್ಲಿ ನಾನು ತುರ್ಕೊಂಡಿದ್ದೇನೆ. ಈಗ ನಾನು ಒಂದು ಕಡಾಯಿಗೆ ಮನೇಲಿ ಮಾಡಿದಂತ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೊಂಡಿದ್ದೇನೆ. ತುಪ್ಪ ಬಿಸಿ ಆದ್ಮೇಲೆ ಇಲ್ಲಿ ನಾನು ಒಂದು ಸ್ವಲ್ಪ ಗೇರು ಬೀಜ ಮತ್ತು ಬಾದಾಮಿಯನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಹುರ್ಕೊಂಡು ಸೈಡ್ ಅಲ್ಲಿ ಇಟ್ಕೊಳ್ತೇನೆ. ಹಾಗೆ ಉಳ್ಕೊಂಡಿದ್ದ ತುಪ್ಪದಲ್ಲಿ ನಾನು ಇಲ್ಲಿ ಕ್ಯಾರೆಟ್ ಅನ್ನ ಚೆನ್ನಾಗಿ ಬಾಡಿಸ್ಕೊಳ್ತೇನೆ. ಕ್ಯಾರೆಟ್ ಈಗ ಚೆನ್ನಾಗಿ ಬಾಡಿದೆ. ನಾನು ಈಗ ಸ್ವಲ್ಪ ಮುಚ್ಚಳವನ್ನು ಮುಚ್ಚಿ ಇನ್ನೂ ಚೆನ್ನಾಗಿ ಅಂದ್ರೆ ಕ್ಯಾರೆಟ್ ಸಾಫ್ಟ್ ಆಗಿ ಬರಬೇಕು. ನೋಡಿ ಈಗ ಇದು ಎಷ್ಟು ಸಾಫ್ಟ್ ಆಗಿದೆ ಕ್ಯಾರೆಟ್. ಇದಕ್ಕೆ ನಾನು 1 ಬೌಲ್ ಹಾಲನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಬೇಯಿಸ್ಕೊಳ್ತೇನೆ. ಈಗ ಹಾಲು ಕ್ಯಾರೆಟ್ ಒಂದಿಗೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಹಾಲು ನೋಡಿ ಆರ್ತಾ ಬಂದಿದೆ. ಈಗ ನಾನು ಇದಕ್ಕೆ 1 ಬೌಲ್ ಆಗುವಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೇನೆ. ಈಗ ನೀವು ಇಲ್ಲಿ ಇದಕ್ಕೆ ಬೇಕಿದ್ರೆ ಏಲಕ್ಕಿ ಪೌಡರ್ ಕೂಡ ಹಾಕೊಳ್ಬಹುದು. ನಾನು ಇಲ್ಲಿ ಏಲಕ್ಕಿ ಪೌಡರ್ ಹಾಕೊಂಡಿಲ್ಲ. ಈಗ ನಾನು ಇಲ್ಲಿ ಯಾವಾಗ ಹುರ್ಕೊಂಡಿಟ್ಕೊಂಡಿಟ್ಟಂತ ಡ್ರೈ ಫ್ರೂಟ್ಸ್ ಅನ್ನ ಹಾಕ್ತಾ ಇದ್ದೇನೆ. ಇಲ್ಲಿ ಕ್ಯಾರೆಟ್ ಹಲ್ವಾ ನಾನು ಒಂದ್ಸತಿ ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಕುದಿಸ್ಕೊಂಡು ಆಮೇಲೆ ಈಗ ನೋಡಿ ಇದು ಎಷ್ಟು ಚೆನ್ನಾಗಿ ಕ್ಯಾರೆಟ್ ಹಲ್ವಾ ರೆಡಿ ಆಗ್ತಾ ಇದೆ ಅಂತ. ಎಷ್ಟು ಸಾಫ್ಟ್ ಆಗಿ ಕ್ಯಾರೆಟ್ ಬೆಂದಿದೆ ಅಂತ ನೋಡಿ. ಈಗ ತಯಾರಾಗಿದೆ ನಮ್ದು ಕ್ಯಾರೆಟ್ ಹಲ್ವಾ. ನೋಡ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿದೆ, ತಿನ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟವಾದರೆ ನನಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ಖೋವಾ ಏನು ಬಳಸ್ದೇನೆ ನಾವು ಮನೇಲೆ ಕ್ಯಾರೆಟ್ ಹಲ್ವನ್ನ ತಯಾರು ಮಾಡ್ಕೋಬಹುದು. ಅದು ಕೂಡ ತುಂಬ ರುಚಿಯಾಗಿ ತಯಾರು ಮಾಡ್ಕೊಳ್ಬಹುದು.